ಅಮ್ಮ ಮೇಲ್ ಬಟ್ಟೆ ಬಿದ್ದಿದ್ದಾರೆ. ಯಾಕೆ? ದಿವ್ಯಾ ಏನೇ? ಆಂಟಿ ಏನಾಯ್ತೀವಿ? ಆಂಟಿ ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕು ಆಂಟಿ. ಏನು? ಈಗ್ಲೇ ಆ ರೌಡಿ ಸೀನನ್ ಮನೆಗ್ ಬಂದು ಅನಿಲ್ನ ಕೊಲ್ಬೇಡಿ ಅಂತ ಹೇಳಿ ಆಂಟಿ. ಕೊಲ್ಲಕ್ ಅವನಲ್ಲಿ ಬದುಕಿದ್ದಾನೆ. ನನ್ ಗಂಡನ್ ಕಳ್ಕೊಂಡ್ ದಿನಾನೇ ಅವನು ನನ್ ಪಾಲಿಗೆ ಸತ್ತೋದ. ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ ಆಂಟಿ, ನಿಮ್ ಕೈ ಮುಗಿತೇನೆ. ಇನ್ನೊಂದ್ ತಿಂಗಳಲ್ಲಿ ಅವನ್ನ ಸಾಯಿಸ್ಬೇಕು ಅಂತ ಎಲ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕೊಲ್ಲಿ ಬಿಡು, ಹೆತ್ತ ತಾಯಿಗೆ ಇಲ್ದಿರೋ ಆತಂಕ ನಿಂಗ್ ಯಾಕೆ? ಅದನ್ನೆಲ್ಲ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ ಆಂಟಿ. ಪ್ರೀತಿಸ್ತಿದ್ಯಾ ಅವನ್ನ? ತುಂಬಾ ತಪ್ಪು ಮಾಡ್ತಿದ್ಯಾ ದಿವಿ. ಬಂಗಾರದಂತ ಭವಿಷ್ಯಕ್ಕೆ ಮಸಿ ಬಳ್ಕೋತಿದ್ಯಾ. ನನ್ ಮಗ ಒಳ್ಳೆಯವನಲ್ಲ, ಅವನ್ ಹಿಂದೆ ಬಿದ್ದು ಭವಿಷ್ಯ ಹಾಳು ಮಾಡ್ಕೋಬೇಡ. ಯಾರು ತಪ್ಪೇ ಮಾಡಲ್ವಾ ಆಂಟಿ? ನೀವ್ ಯಾಕೆ ಒಂದೇ ಒಂದ್ಸಲ ಅವನ್ನ ಕ್ಷಮಿಸಬಾರ್ದು? ಬರೀ ನೆಮ್ಮದಿ ಕಿತ್ಕೊಂಡಿದ್ರೆ ಕ್ಷಮಿಸ್ತಿದ್ದೆ, ಆದ್ರೆ ಅವನು ನನ್ ಕುಂಕುಮನೇ ಕಿತ್ಕೊಂಡ್ಬಿಟ್ಟ. ಹೇಗ್ ಕ್ಷಮಿಸ್ಲಿ ಹೇಳು? ಒಪ್ಕೋತೀನಿ ಆಂಟಿ, ಅವ್ನ್ ತುಂಬಾ ತಪ್ಪುಗಳನ್ನ ಮಾಡಿದಾನೆ. ಅವನ್ಗೋಸ್ಕರ ಬೇಡ, ನನ್ ಕುಂಕುಮ ಉಳ್ಸೋದಕ್ಕಾದ್ರೂ ಹೆಲ್ಪ್ ಮಾಡಿ ಆಂಟಿ. ದಿವಿ, ಏನೇ ಹೇಳ್ತಾ ಇದ್ಯಾ? ಆಂಟಿ, ನನ್ ಮನ್ಸ್ ಬಲವಾಗಿ ನಂಬಿಟ್ಟಿದೆ ಅನಿನೇ ನನ್ ಗಂಡ ಅಂತ. ದಿವ್ಯಾ, ನೀನಿನ್ನೂ ಆಂಟಿ ಪ್ಲೀಸ್, ಬುದ್ಧಿವಾದ ಮಾತ್ರ ಹೇಳ್ಬೇಡಿ. ನೀವು ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ. ಪಾಪ ದಿವ್ಯಾ, ಬಾಮ್ಮ ಹೋಗೋಣ. ಆಂಟಿ ಪ್ಲೀಸ್. ನಿಮ್ ಮಕ್ಳು ನನ್ ಮಗನ್ ಕೊಲ್ಬೇಕು ಅಂತ ಹಠಕ್ ಬಿದ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ತಡೀರಿ. ನಮ್ಮ ಮನೇಲಿ ಯಾರು ಗಂಡದಿಕ್ಕಿಲ್ಲ. ನೋಡು, ರೌಡಿಗಳನ್ನ ಹೆತ್ರೆ ಏನೇನು ಕರ್ಮ ಅನುಭವಿಸ್ಬೇಕೋ ಏನೋ. ಇವಳು ನನ್ನ ಮಗಳು ಸುವರ್ಣ ಅಂತ. ನಿಮ್ಮಂಗೆ ನಾನು ಮೊದಲೇ ಬಂದಿದ್ರೆ ಇವಳು ಗಂಡನ ಉಳಿಸ್ಕೊಂತಿದ್ನೋ ಏನೋ. ಉಳಿಸ್ಲಿಲ್ಲ ನಿನ್ನ ಮಗ. ಅಲ್ಲ ತಾಯಿ, ಈ ಬಡ್ಡಿ ಮಕ್ಕಳು ಹೆತ್ತ ತಾಯಿ ಮಾತು ಕೇಳಿದ್ರೆ ಈ ಭೂಮಿ ಮೇಲೆ ರೌಡಿಸಮೇ ಇರ್ತಿರ್ಲಿಲ್ಲ. ನಿನ್ನಂಗೆ ನಾನು ಒಂದು ಹೆಣ್ಣು. ನಿನ್ನ ಮಗ ಸತ್ರೆ ನೀನು ಕಣ್ಣೀರು ಹಾಕ್ದಂಗೆ ನನ್ನ ಮಗ ಸತ್ರೆ ನಾನು ಕಣ್ಣೀರು ಹಾಕಲ್ವಾ? ಹೇರೋವಾಗ ನಿನ್ನಷ್ಟೇ ನೋವು ನಾನು ತಿಂದಿಲ್ವಾ? ಅವೆಲ್ಲ ಈ ಲೋಪರ್ಗಳಿಗೆ ಯಾವಾಗ ಅರ್ಥ ಆಗುತ್ತೋ. ಅವರು ಮಶಾನ ಸೇರ್ತಾರೆ, ಮನೇನೂ ಮಶಾನ ಮಾಡ್ತಾರೆ. ಬಿಟ್ಬಿಡು ತಾಯಿ ಆಸೆನ. ಯಾವತ್ತು ಮಗ ಆದವನು ಮಚ್ಚು ಮುಡ್ತಾನೋ ಆವತ್ತು ತಾಯಿ ಆದವಳು ಅವನ್ನ ಕಳ್ಕೊಂಡೆ ಅಂತ ಕಲ್ಲಾಗ್ಬಿಡ್ಬೇಕು. ನಾನು ಹಾಗೆ ಕಲ್ಲಾಗಿದ್ನಮ್ಮ, ಆದ್ರೆ ಈ ಹುಡುಗಿ ಬಿಡ್ಲಿಲ್ಲ, ಬಲವಂತವಾಗಿ ಎಳ್ಕೊಂಡ್ ಬಂದ್ಲು. ಯಾರವ ನೀನು? ಅವನ್ ಹೆಂಡ್ರ? ಮುಂದೆ ಆಗೋಳು. ಸತಿ ಸಾವಿತ್ರಿ ಬಾಳೆ ನಿಂದು. ಗಂಡನ್ ಉಳಿಸ್ಕೊಳ್ಳೋದಕ್ಕೆ ದಿನಾ ಯಮನ್ ಜೊತೆಲಿ ಗುದ್ದಾಡ್ಬೇಕು. ಆಂಟಿ ಹೊರಡಣ್ವಾ? ಸರಿನಮ್ಮ, ನಾವು ಬರ್ತೀವಿ. ಹೋಗ್ ಬನ್ನಿ. ಏನ್ ಡಾರ್ಲಿಂಗ್, ಡಾನ್ ಕಿ ಡಾನ್ ಅನಿಲ್ ಅವರು ಕಾಂಪ್ರಮೈಸ್ಗೆ ಸೀರೆ ಜಾಕೆಟ್ ಚೂಡಿದಾರ್ನೆಲ್ಲ ಕಳಿಸ್ಬಿಟ್ಟವ್ರೆ. ಹಗ್ಗ ತುಳಿದಿದ್ದೀನಿ ಅಂತ ನಿಗರಾಡ್ತಾ ಇದ್ದ, ಹಾವು ತುಳಿದಿದ್ದೀನಿ ಅಂತ ಇವಾಗ ಗೊತ್ತಾಗಿರ್ಬೇಕು. ನೋಡಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಇದೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ. ಇದೇನ್ ಡಬ್ಲ್ಯೂ ಡೂಪ್ಲಿಕೇಟ್ ಫೈಟ್? ಬೇಜಾರಾದ ಟಿವಿ ಆಫ್ ಮಾಡಿ ನಿಲ್ಸಕ್ಕೆ ಒಂದ ಅವನು ಇಲ್ಲ ನಾವು. ಹಾಗನ್ಬೇಡಿ ಪ್ಲೀಸ್, ಅವ್ನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಕಳಿಸ್ದಾಗ್ಲೇ ಗೊತ್ತಾಯ್ತು ಅವ್ನು ಯಾವ ಲೆವೆಲ್ ಶೇಕ್ ಆಗವನೆ ಅಂತ. ನಿಜವಾಗ್ಲೂ ಅವ್ನ್ ಕಳಿಸ್ಲಿಲ್ಲ, ನಾವೇ ಬಂದಿದ್ದು. ಈ ಹತ್ಕೊಂಡೆಲ್ಲ ಗಿಲೇಟ್ ಮಾಡಬೇಡ. ಗಂಡಸ್ತಾನ ಕಳ್ಕೊಂಡ್ಮೇಲೆ ಎಲ್ಲವನು ಹಿಂಗೇನೆ. ಹೆಂಡತಿನ ಡೌನ ತಾಯಿನ ರಾಜ್ಯ ಕಳ್ಸೋದ್ ಕಾಮನ್ನು. ಆದ್ರೆ ಅಂತವ್ನ ಯಾವ ಆರ್ಮಿ ಫೀಲ್ಡ್ ಉಳಿಸಿಲ್ಲ. ಹೋಗಿ ಹೇಳು ಡಾರ್ಲಿಂಗ್, ದಾರ ರೆಡಿ, ಡಬ್ಳ ರೆಡಿ, ಚೀಲ ರೆಡಿ. ಅದ್ರಲ್ಲಿ ಅವ್ನ್ ತೂರ್ಸಿ ಹೊಲ್ಗೆ ಹಾಕಿ ಕಟ್ಟೋದೊಂದೇ ಬ್ಯಾಲೆನ್ಸು ಅಂತ. ಹೋಗ್ ನೀನು ತಮಟೆಗೂ ಪೆಂಡಲ್ಗೂ ಹೇಳ್ಕೊಂಬಿಡು. ಏನ್ ಡಾರ್ಲಿಂಗ್ ಹಿಂಗ್ ಗುರಾಯಿಸ್ತಾರದ್ರ ಅರ್ಥ? ಇಷ್ಟೊತ್ತವರೆಗೂ ನಾನು ರಿಕ್ವೆಸ್ಟ್ ಮಾಡಿದ್ದು ನಿಮ್ಮಿಂದ ಅನಿ ಸಾಯ್ತಾನೆ ಅಂತಲ್ಲ, ಅವನ್ನ ಕೆಣ್ಕಿ ನೀವ್ ಸಾಯ್ತೀರಾ ಅಂತ. ಅವ್ನ್ ಕೈಗೆ ಮತ್ತೆ ರಕ್ತ ಅಂಟತ್ತಲ್ಲ ಅಂತ. ನಿಮ್ ಹಣೆ ಬರ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಹಾಳಾಗೋಗಿ ಬನ್ನಿ ಆಂಟಿ. ಬಾ ಡಾರ್ಲಿಂಗ್, ಬ್ಯಾಡ್ ಟೈಮು. ಬೈಯವರೆಲ್ಲ ಬೈಲಿ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅದು ಅಮ್ಮ ನಿಮ್ಮನ್ನೆಲ್ಲ ಕರ್ಕೊಂಡು. ಇನ್ನೇನ್ ಮಾಡ್ಲಿ ಹೇಳು? ನಿನ್ನ ಕೊಲ್ಲಕ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಒಂದ್ ನಿಮಿಷ ಕೂಡ ನಾನು ನೆಮ್ಮದಿಯಿಂದ ಇರಕ್ಕಾಗ್ಲಿಲ್ಲ, ಗೊತ್ತಾ ಅನಿ? ಸಾವು ಬರೋ ತನಕ ಯಾರು ಸಾಯಲ್ಲ ದಿವಿ. ಮಾತಾಡ್ಬೇಡ. ನೋಡು, ನಿನ್ಗೋಸ್ಕರ ಅಲ್ದೆ ಹೋದ್ರು ನಿನ್ನ ಇಷ್ಟ ಪಡೋರ್ಗೋಸ್ಕರ ಬದುಕ್ಲೇಬೇಕು. ಅದೇ ಯಾರಿಗೋಸ್ಕರ? ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ ಅನಿ. ಪ್ಲೀಸ್ ಅರ್ಥ ಮಾಡ್ಕೋ. ಹೊರಗ್ ಬಂದ್ರೆ ನಿನ್ನ ಎನ್ಕೌಂಟರ್ ಮಾಡ್ತಾರೆ ಅಂತ ಗೊತ್ತಿದ್ದು ಯಾಕೆ ಬಂದೆ? ಪ್ರಿಯನ್ ನೋಡಕ್ ಚಾನ್ಸ್ ಸಿಕ್ಕಿರುವಾಗ ನಾನು ಎನ್ಕೌಂಟರ್ಗೆಲ್ಲ ಎದುರ್ತೀನಾ? ಅಂದ್ರೆ ಅವಳಿನ್ನ ನಿನ್ ಮನ್ಸಿನಲ್ಲಿ ಇದ್ದಾಳೆ ಅಂತಾಯ್ತು. ಲೈಫ್ ಲಾಂಗ್ ಇರ್ತಾಳೆ ದಿವಿ. ಬೇಕಿತ್ತು, ನನ್ಗಿದೆಲ್ಲ ಬೇಕಿತ್ತು. ಎಲ್ಲರೂ ಹೇಳಿದ್ರು, ನನ್ ಮನ್ಸ್ ಕೂಡ 1000 ಸಲ ಹೇಳ್ತಿತ್ತು, ದಿವ್ಯಾ ನೀನ್ ತಪ್ಪು ಮಾಡ್ತಿದ್ಯಾ, ದಿವ್ಯಾ ನೀನ್ ತಪ್ಪು ಮಾಡ್ತಿದ್ಯಾ ಅಂತ. ಕೊಬ್ಬು ನನ್ಗೆ. ಮೇಲ್ಬಿದ್ ನಿನ್ಗೋಸ್ಕರ ಬಂದಲ್ಲ, ಒಳ್ಳೆ ಮರ್ಯಾದನೆ ಕೊಟ್ಟೆ. ಥ್ಯಾಂಕ್ಸ್. ಏ ದಿವ್ಯಾ,
ದಿವಿ ಇದು ನಿನ್ ಗಾಂಚಲಿ ಬೈ. ಪಾಪ ದಿವಿ ನಿನ್ಗೋಸ್ಕರ ರೌಡಿಗಳ ಮನೆ, ಪೊಲೀಸ್ ಸ್ಟೇಷನ್, ಜೈಲು ಅಂತ ಹುಡುಗಿರು ಹೋಗದೆ ಇರೋ ಜಾಗಕ್ಕೆಲ್ಲ ಓದ್ಲು. ಅವಳಿಗೆ ಹಿಂಗ ನೀನ್ ಹರ್ಟ್ ಮಾಡೋದು. ನಾನೇನೋ ಹರ್ಟ್ ಮಾಡ್ದೆ? ಪ್ರೀನ್ ಹೆಸರು ಬೇಕಾಗಿತ್ತಾ? ಅವಳ ಹೆಸರು ಹೇಳಿಲ್ಲ ಅಂದ್ರೆ ಇವಳು ಹಿಂದಿಂದನೇ ಓಡಾಡ್ತಾ ಇರ್ತಾಳೆ. ಏನೋ ಆಸೆ ಪಾಪ, ಓಡಾಡ್ಲಿ ಬಿಡು. ಪ್ರಿಯಾ ನಿನ್ ಸಿಗದೆ ಇದ್ರು ನೀನ್ ಅವಳಿಂದ ಅಲ್ಲಿಲ್ವಾ? ನನ್ ಪ್ರಕಾರ ನೀನ್ ದಿವಿನ್ ಲವ್ ಮಾಡೋದೇ ಬೆಟ್ರು, ಎಲ್ಲ ಸರೋಗುತ್ತೆ. ಯಾಕೆ ಹೇಳ್ಬಿಡು, ಒಬ್ಳು ಬಗ್ಗೆ ತಲೆ ಕೆಡ್ಸ್ಕೊಂಡೆ ಹಾರ್ಟ್ ಅರ್ಧ ಹೋಗಿ ಹಾಕ್ಸ್ಕೊಂಡಿದೆ. ಇನ್ ಮತ್ತೆ ಪ್ರೀತಿ ಅಂತ ಹೋದ್ರೆ ಫುಲ್ ಬರ್ನ್ ಅಷ್ಟೇನೆ. ದಿವ್ಯಾ ಪ್ರೀನ್ ತರ ಅಲ್ಲ ಬಾಯಿ, ನಾನ್ ಗ್ಯಾರಂಟಿ ಕೊಡ್ತೀನಿ. ದಿವ್ಯಾ ಚಿನ್ನ ಅಂತ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತು ಕಣೋ. ಅವಳನ್ನ ನಾನು ಇವತ್ತಿಂದ ನೋಡ್ತೀನಿ. ಅವಳಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಅದು ನನಗೆ ಗೊತ್ತು. ನಾನೇ ಎಷ್ಟು ಸಲ ಅವಳು ತೊಡೆ ಮೇಲೆ ಮಲ್ಕೊಂಡು ಜೀವನ ಸರಿಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆದ್ರೆ ಏನು ಮಾಡ್ತೀಯಾ, ನನ್ನ ಬಾಳ್ ಸರಿಗೆ ಮಾಡಕ್ಕೆ ಬಂದು ಅವಳ ಬಾಳ್ ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಭಯ. ಮೊದಲೇ ಜೀವನ ತಿಪ್ಪೆಗುಂಡಿಗೆ ಹಾಕೊಂಡು ಕೂತಿದ್ದೀನಿ, ಅವಳಿಗೆ ನರ್ಕ ಬೇಕಾ? ಅವಳು ಚೆನ್ನಾಗಿರ್ಲಿ ಅಂತಾನೆ ನಾನು ಅವಳನ್ನ ಅವಾಯ್ಡ್ ಮಾಡ್ತಾ ಇರೋದು. ಸರಿ, ಈಗ ಪ್ರಿಯಾ ಬಂದ್ರೆ? ಪ್ರಿಯಾ ಬರ್ತಾಳೆ ಹೋಗ್ತಾಳೆ. ಈಗ್ಲಾದ್ರೂ ಪ್ರಪೋಸ್ ಮಾಡ್ಬಿಡ್ತೀಯಾ? ಹುಡುಗಿರ ಮುಂದೆ ಪ್ರಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬೇರೆನೇ ದಿಲ್ಬೇಕು. ನಾವಿಬ್ರು ಅಷ್ಟು ಹತ್ರ ಇದ್ದಾಗಲೇ ಪ್ರಪೋಸ್ ಮಾಡೋಕ್ಕಾಗಿಲ್ಲ, ಈಗ ಎಷ್ಟು ಎತ್ತರ ಬೆಳೆದಿದ್ದಾಳೆ, ಈಗ ಸಾಧ್ಯನಾ? ನನ್ನ ಲೈಫಲ್ಲಿ ಅವಳು ಚಾಪ್ಟರ್ ಕ್ಲೋಸ್. ಮತ್ತೆ ದಿವ್ಯನ್ ಕತೆ? ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಅವಳು ಸುಮ್ಮನೆ ಆಗ್ತಾಳೆ. ನೋಡಷ್ಟು ನೋಡಿ ಅವರಮ್ಮ ತಲೆ ಹೊಡೆದು ಯಾರಿಗಾದ್ರೂ ಮದುವೆ ಮಾಡಿಸ್ತಾರೆ. ಆ ಪಾಗಲ್ಗೆ ಇಷ್ಟರಲ್ಲೇ ಟಿಕೆಟ್ ಕೊಡ್ತೀನಿ. ಆಮೇಲೆ ಪ್ರಿಯನ್ ತಂಟೆಗೆ ಹೋಗೋ ಧೈರ್ಯ ಯಾರೂ ಮಾಡಲ್ಲ. ಅಮ್ಮನ ಕಾಲೋ ಕೈ ಹೊಡೆದು ನಿಮಗೆ ಮದುವೆ ಮಾಡಿಸ್ತೀನಿ. ಆಮೇಲೆ ನಾನು ಫ್ರೀ ಬರ್ಡ್. ಆ ದೇವರು ನನ್ನ ಹೆಸರು ಯಾವ ಬ್ಯಾಟ್ ಮೇಲೆ ಬರ್ದಿದ್ದಾನೋ ಅದಕ್ಕೆ ತಲೆ ಕೊಟ್ಟು ಕೈ ಮುಗಿತೀನಿ. ಮೆಂಟ್ಲ್ ಬೈ ನೀನು. ಪ್ರಿಯಾ ಪ್ರಿಯಾ ಅವನ್ ಬರೀ ನಿನ್ನ ಪ್ರೀತಿಸ್ಲಿಲ್ಲ, ಆರಾಧಿಸ್ದ, ತುಂಬಾ ಪ್ರೀತಿಯಿಂದ ಆರಾಧಿಸ್ದ. ಅದು ಯಾವತ್ತೂ ನಿನ್ ಗಮನಕ್ಕೆ ಬರಲೇ ಇಲ್ವಾ? ಅದನ್ನೆಲ್ಲ ಮುಂದೆ ಹೇಳ್ತೀನಿ. ಈಗ ಎಲ್ಲಿದ್ದಾನವನು? ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ಆ ಪಾಗಲ್ ಸೀನನ್ ಕೊಲೆ ಮಾಡಿ ಮಂಗಳೂರು ಜೈಲ್ ಸೇರ್ಕೊಂಡಿದ್ದಾನೆ. ನಾನು ಅವನು ನೋಡ್ಬೇಕು. ಬರೀ ನೋಡಿದ್ರೆ ಸಾಲದು, ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಏನು? ಜಗತ್ನಲ್ಲ ನೀ ಯಾರ್ದಾದ್ರೂ ಮಾತು ಕೇಳಿದ್ದೆ ಆದ್ರೆ ಅದ್ ನಿನ್ ಮಾತು. ನೀನ್ ಹಾಕಿದ ಗೆರೆ ಅವ್ನ ಪ್ರಾಣ ಹೋದ್ರು ದಾಟಲ್ಲ. ದಯವಿಟ್ಟು ಅವನ್ಗೆ ಪಾಪಿ ಪ್ರಪಂಚದಿಂದ ಹೊರಬರೋಂಗ್ ಮಾಡು ಪ್ಲೀಸ್. ನಿನ್ ಕೈ ಮುಗಿತೀನಿ ಪ್ರಿಯಾ, ಪ್ಲೀಸ್. ಈ ರೌಡಿಸಮ್ನ ಬಿಡಕ್ ಹೇಳು ಪ್ಲೀಸ್. ಬಿಡ್ತಾನೆ. ಅವನಿಗೆ ರೌಡಿಸಮ್ ಬಿಡಿಸಿ ನಿನ್ ಕೈಗಿಡ್ತೀನಿ. ಆಮೇಲೆ ಜೋಪಾನ ಮಾಡೋ ಕೆಲಸ ನಿಂದು. ಬೇಕಾಗಿಲ್ಲ. ಬಲವಂತವಾಗಿ ಯಾರ್ದೋ ಮಾತು ಕೇಳಿ ಅವನನ್ನ ಲವ್ ಮಾಡೋದು ನನಗೆ ಇಷ್ಟ ಇಲ್ಲ. ಅವ್ನು ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಮಗ ಏನ್ ಕಮ್ಮಿ ಇಲ್ಲಾನೆ. ನಾವೆಲ್ಲ ಸುನಾಮಿ ಫಂಡ್ಗೆ ದುಡ್ಡು ಕಲೆಕ್ಷನ್ ಮಾಡ್ತಿದ್ದಾಗ ಅದ್ ಯಾವ ಗ್ಯಾಪ್ ಅಲ್ಲಿ ಟಿಕಾಯಿಸ್ಕೊಂಡದ್ ಗೊತ್ತಿಲ್ಲ. ರಾತ್ರಿ ಸೆಟ್ ಜೊತೆ ಜೂಟ್ ಆಗ್ಬಿಟ್ಟವನೆ. ಅವತ್ ಕಳ್ದೋದು ಒಂದ್ ಸಿಕ್ಕಿದೆ ಈ ಮಂಗಳೂರು ಜೈಲಲ್ಲಿ. ಏನ್ರದ್ ಗುಂಪು? ಬಾಸ್ ಊಟ ಮಾಡ್ತಾವ್ರೆ, ಸೇಫ್ಟಿಗಿದೀವಿ. ಏನ್ ಸಿಎಂ ಅವನು? ಹೌದ್ರಿ, ನಮ್ ಪಾಲಿಗೆ ಇವನೇ ಸಿಎಂ, ಇವನೇ PM. ಸರಿ ಕಳ್ಸಿ ನಿಮ್ PM ನ. ಬೇಲ್ ಆಗಿದೆ ಅವನ್ಗೆ. ಬೇಲ? ಏನ್ ಗುರು, ನಿನ್ನೆ ಫೋನಲ್ಲಿ ಮಾತಾಡಿದೀನಿ ಗಡರಿ ಜೊತೆ. ಸಿಟಿ ಗರಂ ಆಗಿದೆ, ಒಂದ್ ತಿಂಗಳು ಯಾರೋ ಆಚೆ ಬರದ್ ಬೇಡ ಅಂದ. ಅನಿ ಬಬ್ಲು ಏನೋ ಗೇಮ್ ಆಡ್ತಾವನೆ. ಲೋ, ಅವ್ನ್ ಬಿಸ್ಕೆಟ್ ಹಾಕಿದ ತಕ್ಷಣ ಹೋಗಿ ಕಚ್ಕೊಳಕ್ ನಾನೇನ್ ಜೂಲ್ನಾಯ? ಕೋಟಿ ಕೊಟ್ರು ನಾನು ಈ ಹಾಸ್ಟೆಲ್ ಬಿಟ್ಟು ಹೋಗಲ್ಲ, ಆಯ್ತಾ? ಏಯ್ ಕಳಿಸ್ರಲ್ಲ ಬೇಗ. ಕಳ್ಸಕ್ಕಾಗಲ್ಲ ರೀ. ಅನಿಲ ಗುರು ಬಾಪ. ನನಗ್ ಬೇಲ್ ಬೇಡ. ಅದನ್ನ ಕೋರ್ಟಲ್ಲಿ ಹೇಳು. ಹೌದ್ರಿ, ಬೇಲ್ ಕೊಡ್ತೀವಿ ಅಂತ ಆಚೆ ಕರ್ಕೊಂಡೋಗಿ ಹಿಂದೆ ಹೊಡೆದು ಅಡ್ಡಾಡ ಮಲಗಿಸ್ಬಿಡಿ. ಏಯ್ ನಮ್ಗೇನ್ ಬೇರೆ ಕ್ಯಾಮೆ ಇಲ್ಲ ಅನ್ಕೊಂಡಿಯಾ? ನಾವೆಲ್ಲ ಬೇಲ್ ಕೊಟ್ಟಿರೋದು ಯಾವ್ದೋ ಹುಡುಗಿ. ಹುಡುಗಿನ? ಅದ್ಯಾವ್ದೋ ಫಿಲ್ಮ್ ಆಕ್ಟರ್ ಅಂತೆ, ಪ್ರಿಯಾಂಕಾ ಅಂತ. ಪ್ರಿಯಾಂಕನಾ? ಬಂದೆ ನಡೀರಿ. ಇವನೇನೋ ಹುಡುಗಿ ಹೆಸರು ಹೇಳಿದ ತಕ್ಷಣ ಐಸ್ ಕರ್ಕೊಂಡ್ ಕರ್ಗೋಗ್ತಾನೆ ಮಗ. ಹೊರಗಡೆ ಡೇಂಜರ್ ಅಲ್ವಾ? ಆ ಹುಡುಗಿ ಯುಟಿಲಿಟಿ ಬಿಲ್ಡಿಂಗ್ ಮೇಲಿಂದ ಬೀಳು ಅಂದ್ರೆ ಬಿದ್ದೋಗ್ತಾನೆ. ತಲೆ ಕೆಡ್ಸ್ಕೊಂಡ್ಬಿಡ್ರಿ ಬಿಡ್ರೋ. ಲೇ ಹೆಂಗ ಬಿಡದ್ಲೆ? ಇವ್ನ ಆಚೆ ಹೋದ್ರೆ ಒಳ್ಳೆ ಲೂಸ್ ಹವಸ್ ಆಗೋಯ್ತು. ಅನಿ ಹೋಮ್ ಮಿನಿಸ್ಟ್ರು ಸಡನ್ ಆಗಿ ಜೈಲ್ ವಿಸಿಟ್ ಪ್ರೋಗ್ರಾಮ್ ಹಾಕವ್ರೆ. ಒಳಗಡೆ ಎಲ್ಲರ ಮೊಬೈಲು ಸೀಸು. ನೀನ್ ಈಗ ಬೇರೆ ಆಚೆ ಬಂದಿದೀಯಾ, ನಿಮ್ ಹುಡುಗರೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಹೋಗಿ ಹೇಳಿ ನನ್ಗೇನೋ ಆಗಲ್ಲ ಅಂತ. ಅನಿ